ಥ್ಯಾಂಕ್ ಯು. ಮನ್ರೇಗಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆಗೆ ಸಿದ್ಧ ಅಂತ ಹೇಳ್ತಿದ್ರು. ಇದಕ್ಕೆ ನಿಮ್ಮ ಮನ್ರೇಗಾ ವಿಚಾರವಾಗಿ ಏನು ಹೋರಾಟ ಮಾಡ್ತಿದ್ರ ಆ ವಿಚಾರವಾಗಿ ನಾವು ಚರ್ಚೆಗೆ ಸಿದ್ಧವಾಗಿದ್ವಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಆಯಿತು, ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಡಿ, ಬೇರೆ ಯಾರು ಬೇಡ. ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಮಾಧ್ಯಮದವ್ರು ಎಲ್ಲರೂ ಕೂತ್ಕೋಬೇಕು ಒಂದು ಆಡಿಟೋರಿಯಂನಲ್ಲಿ. ಕುಮಾರಸ್ವಾಮಿ ಅವರು ಮತ್ತು ಬೇರೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಒಂದು ಆಡಿಟೋರಿಯಂನಾಗ ಎಲ್ಲ ಮಾಧ್ಯಮದವ್ರು, ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು ಎಲ್ಲರೂ ಇರಬೇಕು. ಚರ್ಚೆಗೆ ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಪ್ಪಿಸ್ತೀನಿ, ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿ. ಯಾವ್ದು ಬೇಕಾದ ಡೇಟ್ ಹೇಳಿ ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿ ಡೇಟನ್ನು ಒಪ್ಪಿಸ್ಕೊಡ್ಬೋದು. ಥ್ಯಾಂಕ್ ಯು. ಮನ್ರೇಗಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆಗೆ ಸಿದ್ಧ ಅಂತ ಹೇಳ್ತಿದ್ರು. ಇದಕ್ಕೆ ನಿಮ್ಮ ಮನ್ರೇಗಾ ವಿಚಾರವಾಗಿ ಏನು ಹೋರಾಟ ಮಾಡ್ತಿದ್ರ ಆ ವಿಚಾರವಾಗಿ ನಾವು ಚರ್ಚೆಗೆ ಸಿದ್ಧವಾಗಿದ್ವಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಆಯಿತು, ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಡಿ, ಬೇರೆ ಯಾರು ಬೇಡ. ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಮಾಧ್ಯಮದವ್ರು ಎಲ್ಲರೂ ಕೂತ್ಕೋಬೇಕು ಒಂದು ಆಡಿಟೋರಿಯಂನಲ್ಲಿ. ಕುಮಾರಸ್ವಾಮಿ ಅವರು ಮತ್ತು ಬೇರೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಒಂದು ಆಡಿಟೋರಿಯಂನಾಗ ಎಲ್ಲ ಮಾಧ್ಯಮದವ್ರು, ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು ಎಲ್ಲರೂ ಇರಬೇಕು. ಚರ್ಚೆಗೆ ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಪ್ಪಿಸ್ತೀನಿ, ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿ. ಯಾವ್ದು ಬೇಕಾದ ಡೇಟ್ ಹೇಳಿ ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿ ಡೇಟನ್ನು ಒಪ್ಪಿಸ್ಕೊಡ್ಬೋದು. ಥ್ಯಾಂಕ್ ಯು. ಮನ್ರೇಗಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಚರ್ಚೆಗೆ ಸಿದ್ಧ ಅಂತ ಹೇಳ್ತಿದ್ರು. ಇದಕ್ಕೆ ನಿಮ್ಮ ಮನ್ರೇಗಾ ವಿಚಾರವಾಗಿ ಏನು ಹೋರಾಟ ಮಾಡ್ತಿದ್ರ ಆ ವಿಚಾರವಾಗಿ ನಾವು ಚರ್ಚೆಗೆ ಸಿದ್ಧವಾಗಿದ್ವಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಆಯಿತು, ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಡಿ, ಬೇರೆ ಯಾರು ಬೇಡ. ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಮಾಧ್ಯಮದವ್ರು ಎಲ್ಲರೂ ಕೂತ್ಕೋಬೇಕು ಒಂದು ಆಡಿಟೋರಿಯಂನಲ್ಲಿ. ಕುಮಾರಸ್ವಾಮಿ ಅವರು ಮತ್ತು ಬೇರೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಒಂದು ಆಡಿಟೋರಿಯಂನಾಗ ಎಲ್ಲ ಮಾಧ್ಯಮದವ್ರು, ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು ಎಲ್ಲರೂ ಇರಬೇಕು. ಚರ್ಚೆಗೆ ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಪ್ಪಿಸ್ತೀನಿ, ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿ. ಯಾವ್ದು ಬೇಕಾದ ಡೇಟ್ ಹೇಳಿ ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿ ಡೇಟನ್ನು ಒಪ್ಪಿಸ್ಕೊಡ್ಬೋದು.